ಹಲೋ, ಎಲ್ಲರಿಗೂ ನಮಸ್ಕಾರ. ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋ ರೆಸಿಪಿ ಟೇಸ್ಟಿಯಾದ ಶಾವಿಗೆ ಬಾತ್. ಶಾವಿಗೆ ಬಾತ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ. ಫಸ್ಟ್ ನಾವು ಬಾಣಲೆಗೆ ಸ್ವಲ್ಪ ತುಪ್ಪವನ್ನ ಹಾಕೊಳ್ತಿದೀವಿ. 2 ರಿಂದ 3 ಸ್ಪೂನ್ ತುಪ್ಪನ ಹಾಕೊಂಡಿದೀವಿ. ಹಾಗೆ ಒಂದ್ 2 ಸ್ಪೂನ್ ಎಣ್ಣೆಯನ್ನ ಹಾಕೊಂಡಿದೀವಿ. ನಾವಿಲ್ಲಿ ಕೊಬ್ಬರಿ ಎಣ್ಣೆಯನ್ನ ಬಳಸ್ತಿದೀವಿ. ಈಗ ಇದಕ್ಕೆ ಕಡಲೆ ಬೇಳೆಯನ್ನ ಹಾಕೊಳ್ತಿದೀವಿ. ತುಪ್ಪ ಕಾದ ನಂತರ ಕಡಲೆಬೇಳೆ ಹಾಕೊಂಡಿದೀವಿ. ಹಾಗೆ ಸ್ವಲ್ಪ ಉದ್ದಿನ ಬೇಳೆಯನ್ನು ಕೂಡ ಹಾಕೊಂಡಿದೀವಿ. ಹಾಫ್ ಮಾಡಿರುವಂತ ಗೋಡಂಬಿನೂ ಕೂಡ ಹಾಕೊಂಡಿದೀವಿ. ಗೋಡಂಬಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಕರಿಬೇವನ್ನ ಹಾಕೊಳ್ತಿದೀವಿ. ಇದನ್ನ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದೀವಿ. ಈಗ ಜೀರಿಗೆಯನ್ನ ಹಾಕೊಳ್ತಿದೀವಿ. ಹಾಗೆ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೋತಿದೀವಿ. ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕೊಂಡಿದೀವಿ. ಶಾವಿಗೆ ಬಾತ್ಗೆ ಈರುಳ್ಳಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ. ಈಗ ಕ್ಯಾರೆಟ್ ನ ಹಾಕೊಳ್ತಿದೀವಿ. ನಿಮ್ಗೆ ಯಾವ ತರಕಾರಿ ಬೇಕೋ ಅದನ್ನ ಹಾಕೋಬಹುದು. ಕ್ಯಾರೆಟ್ ನ ಹಾಕೊಂಡಿದೀವಿ ನಾವಿಲ್ಲಿ. ಸ್ವಲ್ಪ ಹಸಿ ಮೆಣಸಿನಕಾಯಿ. ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಕ್ಯಾರೆಟ್ ಬೇಯೋಕೆ ತುಂಬಾ ಸಮಯ ಬೇಕಾಗಿರೋದ್ರಿಂದ ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನ. ನೆಕ್ಸ್ಟ್ ಬೀನ್ಸ್ ನ ಹಾಕೊಳ್ತಿದೀವಿ. ನೀವು ಇದಕ್ಕೆ ಕ್ಯಾಪ್ಸಿಕಮ್ ಕೂಡ ಬಳಸಬಹುದು. ಹಾಗೆ ನಿಮಗೆ ಇಷ್ಟವಾದ ತರಕಾರಿಗಳನ್ನ ಇದರಲ್ಲಿ ಬಳಸಬಹುದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ವಿ. ತರಕಾರಿ ಎಲ್ಲ ಆಲ್ಮೋಸ್ಟ್ ಬೆಂದಿದೆ. ಸೊ ಈಗ ನಾವು ಟೊಮ್ಯಾಟೊನ ಹಾಕೊಳ್ತಿದೀವಿ. ಇದನ್ನ ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ನೀರನ್ನ ಹಾಕೊಂಡಿದೀವಿ. ನಾವಿಲ್ಲಿ 1.5 ಕಪ್ ಶಾವಿಗೆ ತಗೊಂಡಿದೀವಿ. ನಾವು ಯೂಶಲಿ ಹೇಗ್ ಹಾಕ್ತಿವಿ ಅಂದ್ರೆ 1 ಕಪ್ ಶಾವಿಗೆಗೆ 1.5 ಕಪ್ ನೀರನ್ನ ಹಾಕೊಳ್ಬೇಕಾಗತ್ತೆ. 1 ಕಪ್ ಶಾವಿಗೆಗೆ 1.5 ಕಪ್ ನೀರು. ನಾವಿಲ್ಲಿ ಆಲ್ಮೋಸ್ಟ್ 2 ಕಪ್ಸ್ ನ ತಗೊಂಡಿರೋದ್ರಿಂದ 3 ಕಪ್ ನೀರನ್ನ ಹಾಕೊಂಡಿದೀವಿ. ಇದೇ ಅಳತೆಯಲ್ಲಿ ಇದನ್ನ ಹಾಕೊಳ್ಳಿ. ಅವಾಗ ಚೆನ್ನಾಗಿರತ್ತೆ. ಶಾವಿಗೆ ಕೂಡ ಚೆನ್ನಾಗಿ ಬೇಯತ್ತೆ. ಸ್ಟಿಕ್ಕಿ ಆಗಲ್ಲ, ಅಂಟಂಟಾಗಿ ಇರಲ್ಲ. ನೋಡಿ, ಈ ರೀತಿ ಶಾವಿಗೆಯನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಒಂದ್ಸತಿ. ನೆಕ್ಸ್ಟ್ ಈ ರೀತಿ ಪ್ಲೇಟ್ ನ ಮುಚ್ಚಿ ಒಂದು ಕಲ್ಲನ್ನ ಇಟ್ಟು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ವಾಟರ್ ಎಲ್ಲ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಈಗ ಆಫ್ ಮಾಡಿದ ತಕ್ಷಣ ಮೇಲಿಂದ ನಿಂಬೆ ಹಣ್ಣಿನ ರಸವನ್ನ ಹಾಕೊಳ್ತಿದೀವಿ. ಇದನ್ನ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದೀವಿ. ಇದನ್ನ ಸ್ವಲ್ಪ ಹೊತ್ತು 1-2 ನಿಮಿಷಗಳ ಕಾಲ ಈ ರೀತಿ ಮಿಕ್ಸ್ ಮಾಡಿ ಆರಲು ಬಿಡಿ. ಆವಾಗ ಸ್ಟಿಕ್ಕಿ ಆಗಿ ಬರಲ್ಲ. ನೋಡಿ, ರೆಡಿ ಆಗಿದೆ ರೆಸಿಪಿ ಶಾವಿಗೆ ಬಾತ್. ತುಂಬಾ ಈಸಿ ಆಗಿರೋ ರೆಸಿಪಿ. ಯಾವಾಗ್ಲೂ ಶಾವಿಗೆ ಉಪ್ಪಿಟ್ಟು ಮಾಡೋ ಬದಲು ಈ ರೀತಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಶಾವಿಗೆ ಬಾತ್ನ ಮಾಡಿ ಟ್ರೈ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.